ಶಿವ ತಾಂಡವ ಸ್ತೋತ್ರವನ್ನ ಕಲಿತಾ ಇದ್ದೀವಿ. ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದಿನ ಶ್ಲೋಕ 8ನೇ ಶ್ಲೋಕ. ನವೀನ ಮೇಘಮಂಡಲಿ ನವೀನ ಮೇಘಮಂಡಲಿ ನಿರುದ್ಧ ದುರ್ಧರ ಸ್ಫುರತ್ ನಿರುದ್ಧ ದುರ್ಧರ ಸ್ಫುರತ ನವೀನ ಮೇಘಮಂಡಲಿ ನಿರುದ್ಧ ದುರ್ಧರ ಸ್ಫುರತ್ ನವೀನ ಮೇಘಮಂಡಲಿ ನಿರುದ್ಧ ದುರ್ಧರ ಸ್ಫುರತ್ ಕುಹೂ ನಿಶೀಥಿನಿ ತಮಃ ಕುಹೂ ನಿಶೀಥಿನಿ ತಮಃ ಪ್ರಬಂಧಬದ್ಧ ಕಂದರಃ ಪ್ರಬಂಧಬದ್ಧ ಕಂದರಃ ಕುಹೂ ನಿಶೀಥಿನಿ ತಮಃ ಪ್ರಬಂಧಬದ್ಧ ಕಂದರಃ ನವೀನ ಮೇಘಮಂಡಲಿ ನಿರುದ್ಧ ದುರ್ಧರ ಸ್ಫುರತ್ ಕುಹೂ ನಿಶೀಥಿನಿ ತಮಃ ಪ್ರಬಂಧಬದ್ಧ ಕಂದರಃ ನಿಲಿಂಪ ನಿರ್ಜರೀಧರ ನಿಲಿಂಪ ನಿರ್ಜರೀಧರ ತನೋತು ಕೃತ್ತಿ ಸಿಂಧುರ ತನೋತು ಕೃತ್ತಿ ಸಿಂಧುರ ನಿಲಿಂಪ ನಿರ್ಜರೀಧರಸ್ತನೋತು ಕೃತ್ತಿ ಸಿಂಧುರ ಕಲಾನಿಧಾನ ಬಂಧುರ ಕಲಾನಿಧಾನ ಬಂಧುರ ಶ್ರಿಯಂ ಜಗದ್ಧುರಂಧರ ಶ್ರಿಯಂ ಜಗದ್ಧುರಂಧರ ಕಲಾನಿಧಾನ ಬಂಧುರ ಶ್ರಿಯಂ ಜಗದ್ಧುರಂಧರ ನವೀನ ಮೇಘಮಂಡಲಿ ನಿರುದ್ಧ ದುರ್ಧರ ಸ್ಫುರತ್ ಕುಹೂ ನಿಶೀಥಿನಿ ತಮಃ ಪ್ರಬಂಧಬದ್ಧ ಕಂದರ ನಿಲಿಂಪ ನಿರ್ಜರೀಧರಸ್ತನೋತು ಕೃತ್ತಿ ಸಿಂಧುರ ಕಲಾನಿಧಾನ ಬಂಧುರ ಶ್ರಿಯಂ ಜಗದ್ಧುರಂಧರ. ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡೋಣ. ನವೀನ ಮೇಘಮಂಡಲಿ ನಿರುದ್ಧ ದುರ್ಧರ ಸ್ಫುರತ್ ಕುಹೂ ನಿಶೀಥಿನಿ ತಮಃ ಪ್ರಬಂಧಬದ್ಧ ಕಂದರಃ ನಿಲಿಂಪ ನಿರ್ಜರೀಧರಸ್ತನೋತು ಕೃತ್ತಿ ಸಿಂಧುರ ಕಲಾನಿಧಾನ ಬಂಧುರ ಶ್ರಿಯಂ ಜಗದ್ಧುರಂಧರ. ಈಗ ಇದರರ್ಥ ತಿಳ್ಕೊಳ್ಳೋಣ. ಈ ಮಹಾ ತಾಂಡವ ನೃತ್ಯವನ್ನ ಮಾಡ್ತಾ ಇದ್ದಾನೆ. ಅಂದರೆ ಶಿವ ತಾಂಡವ ಸ್ತೋತ್ರ ಅಂದ್ರೇನೆ ಈ ಸ್ತೋತ್ರದ ಪೂರ್ತಿ ಶಿವ ಮಾಡುವ ಮಹಾ ತಾಂಡವದ ವರ್ಣನೆನೇ ಇರುತ್ತೆ. ಇಲ್ಲಿ ಹೇಳ್ತಾ ಇರ್ತಾನೆ, ಯಾರ ಮಹಾ ತಾಂಡವ ನೃತ್ಯ ಭಕ್ತಾದಿಗಳ ಮೂಲಕ ಆಶೀರ್ವಾದದ ರೋಮಾಂಚನವನ್ನು ಕಳಿಸುತ್ತೆ ಅನ್ನೋದರ ವಿವರಣೆ ಇಲ್ಲಿ ಇರುತ್ತೆ. ಈ ಮಹಾ ತಾಂಡವ ಒಂದು ಹೊಸದಾಗಿ ಹುಣ್ಣಿಮೆ ರಾತ್ರಿಯಲ್ಲಿ ಕಪ್ಪು ಮೋಡಗಳ ಪದರಗಳಂತೆ ಇದೆ. ಮತ್ತು ಚಂದ್ರ ಮತ್ತು ಆಕಾಶ ನದಿಯನ್ನು ತಲೆಯ ಮೇಲೆ ಧರಿಸಿದಂತೆ ಮೋಡಿ ಮಾಡುವಂತೆ ಇದೆ. ಅಂದರೆ ಚಂದ್ರ ಮತ್ತು ಆಕಾಶ, ನದಿ ಅಂದರೆ ಇಬ್ಬರು ಒಂದು ಚಂದ್ರ ಬೆಳ್ಳಗಿದ್ದಾನೆ, ಆಕಾಶ ನದಿ ಅಂದರೆ ಬಿಳಿ ಮತ್ತು ಬ್ಲೂ ಕಲರ್, ಇದು ಎರಡೂ ಕೂಡ ನದಿಯನ್ನು ಸೂಚಿಸುತ್ತೆ ಕಲ್ಲರ್ಸು. ಈ ರೀತಿ ತಲೆಯ ಮೇಲೆ ಧರಿಸ್ಕೊಂಡಿದ್ದಾನೆ, ಈ ರೀತಿ ಮೋಡಿ ಮಾಡ್ತಾನೆ ಇವನು. ಅದರ ಜೊತೆಯಲ್ಲಿ ಬ್ರಹ್ಮಾಂಡದ ಭಾರವನ್ನು ಹೊತ್ತಿರುವ ಭಗವಂತ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದ್ರ ಜೊತೆಯಲ್ಲಿ ಅಮಾವಾಸ್ಯೆ ಇರುತ್ತಲ್ವ, ಆ ದಿನ ರಾತ್ರಿ ಬಹಳ ಕತ್ತಲೆ ಇರುತ್ತೆ. ಈ ಅಮಾವಾಸ್ಯೆಯ ರಾತ್ರಿಯ ಕತ್ತಲೆಯನ್ನು ಕುತ್ತಿಗೆಯ ಸುತ್ತಲೂ ಬಂಧಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅಮಾವಾಸ್ಯೆಯ ಕತ್ತಲಿನ ರಾತ್ರಿಯನ್ನೇ ತನ್ನ ಕುತ್ತಿಗೆಯಲ್ಲಿ ಬಂಧಿಸಿಟ್ಟಿದ್ದಾನೆ ಅಂತ ಇಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದಾನೆ ರಾವಣಾಸುರ. ಇಂತಹ ಶಿವನಿಗೆ ನಮಸ್ಕಾರಗಳು. ಇಂತಹ ಶಿವ ನನಗೆ ಸಮೃದ್ಧಿಯನ್ನು ಅನುಗ್ರಹಿಸಲಿ ಅಂತ ಈ ಶ್ಲೋಕದಲ್ಲಿ ರಾವಣಾಸುರ ಹೇಳ್ತಾ ಇದ್ದಾನೆ.